ಸಾತಾನು ನಮ್ಮ ಕುಟುಂಬಗಳಾಗ ಅವನು ನಮ್ಮನ್ನ ನಾಶನ ಮಾಡ್ತಾನಪ್ಪ ಅಂತ ಹೇಳಿದ್ರೆ, ಹೆಂಗ ಅವನು ನಮ್ಮನ್ನ ಅಸಮಾಧಾನ ಮಾಡ್ತಾನಂದ್ರೆ, ಅವ್ನು ಡೈರೆಕ್ಟ್ ಆಗಿ ಬರೋದಿಲ್ಲ. ಅವ್ನು ಹೆಂಗ್ ಬರ್ತಾನಂದ್ರೆ ಅವನು ಗುಣಗಳು ತಗೊಂಬರ್ತಾನ. ಏನ ಅವನ ಗುಣಗಳು, ಆ ಗುಣಗಳು ನಮ್ಮ ಕುಟುಂಬದಲ್ಲಿರುವಂತ ವ್ಯಕ್ತಿಗಳಲ್ಲಿ ಪ್ರವೇಶಿಸ್ತಾನ. ಆ ವ್ಯಕ್ತಿಗಳು ಸಾತಾನ ಸಂಬಂಧವಾದ ಗುಣಗಳು ವ್ಯಕ್ತಪಡಿಸ್ತಾರ. ಅವಾಗ ಏನಾಗ್ತೈತೆ ಹೇಳು, ಕುಟುಂಬದಲ್ಲಿ ಸ್ತುತಿ ಕಡಿಮೆ ಆಗ್ತದೆ, ಕುಟುಂಬದಲ್ಲಿ ಪ್ರಾರ್ಥನೆ ಕಡಿಮೆ ಆಗ್ತದೆ, ಕುಟುಂಬದಲ್ಲಿ ಸಮಾಧಾನ ಕೂಡ ಹೋಗ್ತದೆ. ಏನ್ ಆ ಗುಣಗಳು, ಸಾತಾನಿಗಿರುವಂತ ಗುಣಗಳು ಏನು ಪ್ರವೇಶಿಸ್ತಾನಪ್ಪ ಅಂತ ಹೇಳಿದ್ರೆ, ಅವನಿಗೆ ಏನಾಯ್ತಪ್ಪ, ಮೊದಲನೇದಾಗಿ ಗರ್ವ. ಕುಟುಂಬದಲ್ಲಿ ಎಲ್ಲಿ ಗರ್ವ ಆಯ್ತೋ ಆ ಕುಟುಂಬ ಏನಾಗ್ತದೆ ಹೇಳು, ನಾಶನ ಆಗ್ತದೆ. ಅದಕ್ಕೆ ಬೈಬಲ್ ಏನಾಗ್ತದೆ ಹೇಳು, ನಾಶನಕ್ಕೆ ಮುಂದೆ ಗರ್ವ ನಡೀತದಂತ. ಗರ್ವ ಯಾರ ಕುಟುಂಬದಲ್ಲಿ ಐತೋ, ಯಾವ ವ್ಯಕ್ತಿನಲ್ಲಿ ಗರ್ವ ಐತೋ ಆ ಕುಟುಂಬ ಏನಾಗ್ತದೆ ಗೊತ್ತಾ, ಮೆಲ್ಮೆಲ್ಲಂಗ್ ಪತನ ಆಗ್ತದೆ. ಗರ್ವ ಇರೋ ಕುಟುಂಬಗಳಾಗ ಸಮಾಧಾನ ಇರೋದಿಲ್ಲ, ಗರ್ವ ಇರೋ ಕುಟುಂಬದಲ್ಲಿ ಪ್ರಾರ್ಥನೆ ಇರೋದಿಲ್ಲ, ಗರ್ವ ಇರೋ ಕುಟುಂಬದಲ್ಲಿ ಸ್ತುತಿ ಇರೋದಿಲ್ಲ. ನೋಡ್ರಿ, ಮತ್ತೆ ಗರ್ವ ಇದ್ದವ್ರನ್ನ ಸ್ವಲ್ಪ ಕದಲಿಸಿರಿ, ಮತ್ತೆ ಅವ್ರು ಎಗ್ರೆಗ್ರಿ ಬೀಳ್ತಿರ್ತಾರ. ಒಂದು ಮಾತಂದ್ರೆ ಸಾಕು, ಏಯ್ ನನಗೆ ಅದಕ್ಕಂತ ನೀನು ಏನಾಗ್ತೈತೆ ಹೇಳೋದು, ಅಸಮಾಧಾನ ಕುಟುಂಬದಾಗ. ಅವನ ಅಪವಾದಿ ಏನ್ ಪ್ರವೇಶಿಸನ ಕುಟುಂಬದಲ್ಲಿ, ಗರ್ವ ಅನ್ನೋದು ಪ್ರವೇಶಿಸನ. ಈ ಕುಟುಂಬದಲ್ಲಿ ಗರ್ವ ಅನ್ನೋದು ಏನ್ ಮಾಡ್ತೈತೆ ಹೇಳು. ಇವಾಗ ಏನಾದ್ರು ಗಂಡು ಒಂದ್ ಮಾತು ಅದಲ್ಲಪ್ಪ ಇದಂತ ಹೇಳಿದ್ರೆ ಎಗ್ರೆಗ್ರಿ ಬೀಳ್ತಾರ, ಸಿಟ್ಟು ಆತಾರ. ಎದಕ್ಕ, ಅಲ್ಲಿ ಏನ್ ಪ್ರವೇಶಿಸತ್ತೆ, ಅಪವಾದಿ ಸಂಬಂಧವಾದ ಗುಣಗಳು. ಕುಟುಂಬನ ಚದುರಿಸ್ಬೇಕಂದ್ರೆ ಅಪವಾದ ಏನ್ ಮಾಡ್ತಾನಂದ್ರೆ ಈ ಒಂದು ಕುತಂತ್ರಗಳು ಪಣ್ಣತನ. ಅದಕ್ಕೆ ಒಬದ್ಯ ಗ್ರಂಥದಲ್ಲಿ 1ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ನೋಡೋದಾದ್ರೆ ಏನ್ ಬರ್ತೈತೆ ನೋಡ್ರಿ, ಉನ್ನತ ಸ್ಥಾನದಲ್ಲಿ ಬಂಡೆಗಳ ಬಿರುಕುಗಳೊಳಗೆ ವಾಸಿಸುತ್ತಾ ನನ್ನನ್ನು ನೆಲಕ್ಕೆ ಇಳಿಸಬಲ್ಲವರು ಯಾರು ಅಂದುಕೊಳ್ಳುವ ಜನವೇ, ನಿನ್ನೆದೆ ಎಮ್ಮೆಯು ನಿನ್ನನ್ನು ಮೋಸಗೊಳಿಸಿದೆ. ನೀನು ಹದ್ದಿನಂತೆ ಮೇಲಕ್ಕೆ ಏರಿದರು, ನಿನ್ನ ಗೂಡು ನಕ್ಷತ್ರ ಮಂಡಲದಲ್ಲಿ ನೆಲಗೊಂಡಿದ್ದರು, ಅಲ್ಲಿಂದನು ನಿನ್ನನ್ನು ಇಳಿಸಿ ಬಿಡುವೆನು. ಇದು ಯೆಹೋವನ ನುಡಿ. ಆಮೆನ್. ಏನಂತ ಹೇಳೋದಾನ, ಗರ್ವಿಷ್ಠರೇ, ನೀನ್ ಎಷ್ಟು ಗರ್ವಪಟ್ಟು, ನೀನು ಅತಿಶಯ ಪಟ್ಟು, ನೀನು ಮೇಲೆ ನೀನು ಅತಿಶಯ ಪಟ್ಟಿ ಅಂದ್ರೆ ಕೂಡ, ನೀನು ಎಷ್ಟು ಮೇಲೆ ಎಕ್ಕಿದ್ರು ಕೂಡ ಅಲ್ಲಿದ್ದ ನಾನು ನಿನ್ನ ಇಳಿಸ್ತೀನಿ. ಅದಕ್ಕೆ ಏನಂತ ಹೇಳ್ತಾನೆ ಗೊತ್ತಾ, ಗರ್ವಿಷ್ಠರು ನಾನು ಎದುರಿಸ್ತೀನಿ, ದೀನರಿಗೆ ನಾನು ಕೃಪೆ ತೋರಿಸ್ತೀನಿ ಅಂತ ಹೇಳೋಣ. ನಾವು ಎಷ್ಟು ತಗ್ಗಿಸ್ಕೊಂತೀವೋ, ಎಷ್ಟು ನಾವು ದೇವ್ರಿಗೆ ಲೋಬಡ್ತೀವೋ, ಎಷ್ಟು ನಾವು ವಿನಯತೆಗಳಿರ್ತೀವೋ ಅಷ್ಟು ದೇವ್ರು ನಮ್ಮನ್ನ ಹೆಚ್ಚಿಸ್ತಾನ. ಆಮೆನ್, ಹಲ್ಲೆಲೂಯಾ. ತಗ್ಗಿಸಲ್ಪಡುವವನು ಹೆಚ್ಚಿಸಲ್ಪಡ್ತಾನಂತೇಳಿ ದೇವ್ರ ವಾಕ್ಯ ಐತೆ. ಗರ್ವಿಷ್ಠರನ್ನ ಏನ್ ಮಾಡ್ತಾನಂತ, ಅಣಗಿಸ್ತಾನಂತ. ಇವತ್ತು ನೀನು ಗರ್ವ ಬೀಳ್ತಿರ್ಬೋದು, ಇವತ್ತು ನೀನು ಅತಿಶಯ ಬೀಳ್ತಿರ್ಬೋದು, ನಾನಾರಕವಾಗಿ ನಾನೇ ಅಂತ ಅನ್ಕೊಂತಿರ್ಬೋದು. ಅದನ್ನೇನ್ ಮಾಡ್ತಾನ, ಒಂದಿನ ಅಣಗಿಸ್ತಾನಂತ, ಇಳಿಸ್ತೀನಂತ ಹೇಳ್ತಾನ. ಅದೇ ದೀನರಿಗೆ ನಾನು ಕೃಪೆ ತೋರಿಸ್ತೀನಿ, ದೀನರನ್ನ ನಾನು ಮೇಲೆ ಎತ್ತೀನಿ. ನನ್ನಲ್ಲಿ ಗರ್ವ ಐತಂತೇಳಿ ಹೆಂಗ್ ಗೊತ್ತಾಗ್ತದೆ ಬ್ರದರ್, ನನ್ನಲ್ಲಿ ಗರ್ವ ಐತಂತ ಹೆಂಗ್ ಗೊತ್ತಾಗ್ತದೆ? ನಮ್ಮಲ್ಲಿ ಗರ್ವ ಐತೆ ಅಂತೇಳಿ ಹೆಂಗ್ ಗೊತ್ತಾಗ್ತದೆ? ಹೆಂಗ್ ಗೊತ್ತಾಗ್ತದಪ್ಪ ಅಂತ ಹೇಳಿದ್ರೆ, 2 ರೀತಿನಲ್ಲಿ ನಮ್ಮಲ್ಲಿ ಗರ್ವ ಐತೆ ಇಲ್ಲ ಅಂತ ನಾವು ತಿಳ್ಕೊಬೋದು. ಏನ್ ಹೇಳು, ಒಂದೇನು ಗೊತ್ತಾ, ಅವಿಧೇಯತೆ. ಏನು ಅವಿಧೇಯತೆ ತೋರಿಸೋದು. ಏನಾದ್ರೂ ಹೇಳಿದಾಗ ಆ ಮಾತಿನ ಅವಿಧೇಯತೆ ತೋರಿಸೋನಿಗೆ ಏನಾಗ್ತದೆ ಗೊತ್ತಾ, ಅವನಲ್ಲಿ ಗರ್ವ ಐತೆ ಅಂತೆಲ್ಲ ಅರ್ಥ. ಏನಾರ ಮಾತು ಹೇಳಿರ್ತೀವ, ಆ ಮಾತಿನ ಏನ್ ಹೇಳ್ತೀವಿ ಬಿಡು, ನನಗೆ ಗೊತ್ತಿಲ್ಲ ಅವೆಲ್ಲ. ಅವಾಗ ಏನಾಗ್ತಿಲ್ಲ, ಅವನು ಅವಿಧೇಯತೆ ಏನಾಗ್ತಿಲ್ಲ, ಅವನಲ್ಲಿ ಗರ್ವ ಐತಂತ ಅರ್ಥ. ಇವಾಗ ಮಕ್ಳಿಗೆ ಏನಾನ ಹೇಳ್ತೀವಿ, ಹಂಗಲ್ಲಪ್ಪ ಹಿಂಗೆ ಮಾಡಬೇಡ, ಈ ರೀತಿ ಇರಬಾರ್ದು ಅಂತೇಳಿ ಹೇಳ್ತೀವಿ. ಕೇಳಿನ ನೋಡಿನ ದೊಡ್ಡ ಅದೇನು ಹೇಳು, ಅವಿಧೇಯತೆ ತೋರಿಸ್ತಾರಲ್ಲ, ಅದ್ರಾಗ ಏನೈತೆ ಹೇಳು, ಗರ್ವ ಐತೆ. ಈ ಗರ್ವ ಎಲ್ಲಿಂದ ಬಂದೈತೆ? ಸಾತಾನ ಸಂಬಂಧವಾದ ಗುಣಗಳಿವು. ಎದಕ್ಕಂದ್ರೆ ಸಾತಾನು ದೇವ್ರ ಸಿಂಹಾಸನ ಮೇಲೆ ಕುತ್ಕೋಬೇಕಂತೇಳಿ ಅವನು ಆಸೆ ಪಟ್ಟನ. ಅವನು ಗರ್ವ ಅವನಲ್ಲಿ ಬಂದೈತದು. ಅದಕ್ಕೆ ದೇವ್ರೇನ್ ಮಾಡೋಣ, ಅಲ್ಲಿದ್ದವನ್ನ ದೊಬ್ಬಬಿಟ್ಟನ. ಈ ಗರ್ವ ಎಲ್ಲಿಗೆ ಬಂದೈತಿ? ಇವಾಗ ಕ್ರೈಸ್ತವ್ರ ಕುಟುಂಬದಲ್ಲಿ ಕಳಿಸ್ತಾನ. ಹೆಂಗ್ ಕಳಿಸ್ತಾನ? ಸಾತಾನ ಸಂಬಂಧವಾದ ವ್ಯಕ್ತಿಗಳು ಏನ್ ಮಾಡ್ತಾರ ಅಂತ ಅವ್ರು ಆರಾಧಿಸ್ತಾರ. ಕ್ರೈಸ್ತವ್ರ ಕುಟುಂಬಗಳು ನಾಶನ ಆಗ್ಬೇಕು, ಕ್ರೈಸ್ತವ್ರ ಕುಟುಂಬಗಳು ಸಮಾಧಾನ ಇಲ್ದಂಗ ಆಗ್ಬೇಕು, ಸ್ತುತಿ ಇಲ್ದಂಗ ಆಗ್ಬೇಕು ಅಂತೇಳಿ ಇವ್ರು ಪ್ರಾರ್ಥನೆ ಮಾಡಿ ಆ ಸೈತಾನನ ಆರಾಧಿಸ್ತಿರುವಾಗ ಆ ಸಾತಾನ್ ಏನ್ ಮಾಡ್ತಾನಂದ್ರೆ, ಸಾತಾನ್ ಡೈರೆಕ್ಟ್ ಬಂದು ಅಟ್ಯಾಕ್ ಮಾಡೋದಿಲ್ಲ. ಸಾತಾನು ಹೆಂಗ್ ಪ್ರವೇಶಿಸ್ತಾನಂದ್ರೆ, ಅವನು ಗುಣಗಳು ಕ್ರೈಸ್ತವ್ರ ಕುಟುಂಬದಲ್ಲಿ ಪ್ರವೇಶಿಸ್ತಾನ.
ಹೆಂಗ್ ಪ್ರವೇಶಿಸ್ತಾನ? ಫಸ್ಟ್ ಏನು ಪ್ರವೇಶಿಸ್ತಾನ? ಗರ್ವನ ಪ್ರವೇಶಿಸ್ತಾನ. ಆ ಗರ್ವ ಏನಾಗ್ತದೆ ಹೇಳು? ಅವಿಧೇಯತೆ ತೋರಿಸ್ತತೆ. ನೋಡ್ರಿ, ಮತ್ತೆ ಕುಟುಂಬಗಳಾಗ ಗರ್ವ ಇರ್ತತೆ. ಗಂಡಿಗೆ ಏನೇನೇ ಒಂದು ಮಾತು ಹೇಳಕ್ ಹೋದ್ರೆ ನೀನೇ ನನಗೆ ಹೇಳ್ತೀಯಾ? ನೀನ್ ಹೇಳ್ತೀನಿ ನಾನು ಕೇಳ್ಬೇಕಾ? ಅಲ್ಲಪ್ಪ, ನಾವ್ ಹಿಂಗ್ ಇರ್ಬಾರ್ದಪ್ಪ, ನಾವ್ ಹಿಂಗ್ ಇರ್ಬೇಕಪ್ಪ, ನಾವ್ ಈ ರೀತಿ ಮಾಡ್ಕೋಬೇಕಪ್ಪ, ಈ ರೀತಿ ನಾವ್ ಕಟ್ಕೋಬೇಕಪ್ಪ ಅಂತ ಹೇಳ್ತಿರ್ತಾಳ ಅನ್ಕೋ. ಅವಾಗ ಏನ್ ಬರ್ತಲ್ಲ ನನಗೆ? ನೀನ್ ಹೇಳಿದ್ ನಾನೆದಕ್ ಕೇಳ್ಬೇಕು, ನೀನ್ ಹೇಳಿದ್ ನಾನೆದಕ್ ಮಾಡಬೇಕು, ಗರ್ವ. ಇಲ್ಲಿ ಇದ್ದಾಗ ಏನಾಗ್ತದೆ? ಕುಟುಂಬ ಸಮಾಧಾನ ಇಲ್ದಂಗ ಆಗುತ್ತೆ. ಗಂಡ ಹೆಂಡತಿ ಮಧ್ಯದಲ್ಲಿ ಸಮಾಧಾನ ಇಲ್ಲ. ಮಕ್ಕಳಿಗೆ ಏನೇನು ಹೇಳಿವ ಅಂದ್ರೆ ಮಕ್ಕಳು ಕೇಳಿಲ್ಲ ಅಂದ್ರೆ ಅವಿಧೇಯತೆ ತೋರಿಸ್ಯಾರಂದ್ರೆ ಅರ್ಥ ಏನು? ಗರ್ವ ಅವನಲ್ಲಿ ಪ್ರವೇಶಿಸ್ತೈತೆ ಅಂತ ಅರ್ಥ. ಇನ್ನೊಂದೇನು ಗೊತ್ತಾ? ಒಂದು ಅವಿಧೇಯತೆ, ಇನ್ನೊಂದೇನು ಗೊತ್ತಾ? ಸಿಟ್ಟು ಕೂಡ ಒಂದು ಸ್ವಲ್ಪ ಏನೇನು ಹೇಳಿದ್ರೆ ಸಿಟ್ಟು ಆದಿರ್ತಾರ. ಎದಕ್ಕೆ ಅವ್ರಿಗೆ ಹಂಗೆ ಸಿಟ್ಟು ಬರಾಗತ್ತೆ? ಈ ಒಂದು ಗರ್ವ ಐತೆ కాబట్టిನೇ ಅವರಲ್ಲಿ ಅವಿಧೇಯತೆ ಬರ್ತೈತೆ. ಅದೇ ರೀತಿ ಅವರಲ್ಲಿ ಸಿಟ್ಟು ಕೂಡ ಬರ್ತದೆ. ಇದೇನ್ ಮಾಡ್ತದೆ? ಕುಟುಂಬನ ನಷ್ಟಪಡಿಸ್ತದೆ, ಚದುರಿಸ್ತದೆ. ಭಾರಿ ಮಂದಿ ಇವಾಗ ಜೈಲುಗಳಿಗೆ ಹೋಗಿರ್ತಾರಲ್ಲ, ಜೈಲುಗಳಿಗೆ ಹೋಗಿರೋ ವ್ಯಕ್ತಿಗಳನ್ನ ನೀವು ಹೋಗಿ ಮಾತಾಡ್ಸ್ರಿ. ಯಾವಾಗನ ಕೇಳ್ರಿ, ಜೈಲಿಗೆ ಹೋಗಿ, ಬ್ರದರ್ ನೀನ್ ಜೈಲಿಗೆ ಬಂದಿಯಲ್ಲ, ಏನ್ ತಪ್ಪು ಮಾಡಿ ಬಂದಿ, ಏನ್ ಕಾರಣ, ನಿನ್ಗೆ ಜೈಲಿಗೆ ಬಂದಿದ್ದಕ್ಕೆ ಏನ್ ಕಾರಣ ಅಂತ ಹೇಳಿ ಕೇಳಿದ್ರೆ ಅವ್ನು ಏನಂತ ಹೇಳ್ತಾನೆ ಗೊತ್ತಾ? ಅಣ್ಣ, ನಾನು ಅಸ್ಸಲಣ್ಣ ಅವನು ಸಾಯಿಸ್ಬೇಕು ಅನ್ಕೊಂಡಿಲ್ಲಣ್ಣ, ಯಾವುದೋ ಸಿಟ್ಟಿರಲ್ಲ ಅಣ್ಣ, ಸುಮ್ಮನೆ ಹಿಂಗೆ ದೊಬ್ಬಿನಣ್ಣ. ಅವನೇನ್ ಮಾಡೋದು ಗೊತ್ತಾ? ಸೀದಾ ಅವನು ಬಂಡಿಗೆ ಬಿದ್ದುಬಿಟ್ಟ, ಸತ್ತೋದ. ನನಗೆ ನಿಜ ಸಾಯಿಸ್ಬೇಕನ್ನೋ ಇಂಟೆನ್ಷನ್ ಇಲ್ಲಣ್ಣ, ಯಾವುದೋ ಸಿಟ್ಟಿನಾಗಣ, ಸಿಟ್ಟಿನಾಗ ಸುಮ್ಮನೆ ಹಿಂಗೆ ದೊಬ್ಬಿದಕ್ಕೆ ಅವ್ನು ಬಿದ್ದು ಸತ್ತೋಗಣ, ನಾನು ಜೈಲಿಗೆ ಬಂದಿನ. ಭಾರಿ ಮಂದಿ ಅದನ್ನೇ ಹೇಳ್ತಾರ. ಸಿಟ್ಟು ಏನ್ ಮಾಡದೆ? ಜೀವಿತನ ಏನ್ ಮಾಡದೆ? ನಾಶನ ಮಾಡದೆ. ಸಿಟ್ಟು ಏನ್ ಮಾಡತ್ತೆ? ಅವನ ಕುಟುಂಬದಲ್ಲಿದ್ದ ಅವನ್ನ ಚದುರಿಸತ್ತೆ. ಕುಟುಂಬದಲ್ಲಿ ಸಮಾಧಾನಕರವಾಗಿ ಮನೆಯಾಗಿರುವಂತ ವ್ಯಕ್ತಿ ಈ ಸಿಟ್ಟಿಲಿದ್ದ ಎಲ್ಲಿಗೆ ಹೋಗ್ಯದನ? ಜೈಲಾಗ ಹೋಗ್ಯದನ. ಇದು ಯಾರು ಪ್ರವೇಶಿಸಿದ? ಇದು ಅಪವಾದಿ ಪ್ರವೇಶಿಸಿರುವಂತ ಆಯುಧ. ಇದು ಏನು? ಗರ್ವ, ಸಿಟ್ಟು, ಅವಿಧೇಯತೆ. ಅದಕ್ಕೆ ಅವ್ರು ಚದುರ್ತಾರ. ಅವ್ರ ಕುಟುಂಬದಲ್ಲಿ ಸ್ತುತಿ ಇರೋದಿಲ್ಲ, ಅವ್ರ ಕುಟುಂಬದಲ್ಲಿ ಸಮಾಧಾನ ಇರೋದಿಲ್ಲ, ಅವ್ರ ಕುಟುಂಬದಲ್ಲಿ ಪ್ರಾರ್ಥನೆ ಇರೋದಿಲ್ಲ. ಇವ್ ನಾವು ಯಾರಿಗಾನ ಹೋಗಿ ಸ್ವಾರ್ಥ ಹೇಳಿವ ಅನ್ಕೋ, ಅಯ್ಯ ನಿಜವಾದವ್ರು ಏಸಮ್ಮಪ್ಪ, ಏಸಮ್ಮನ ಬಿಟ್ಮೇಲೆ ಬೇರೆ ದೇವ್ರು ಯಾರಿಲ್ಲಪ್ಪ, ನಮ್ಮ ಪರಲೋಕಕ್ಕೆ ನಮ್ಮನ್ನು ಕರ್ಕೊಂಡೋದು ಏಸಮ್ಮನ ಬಿಟ್ಮೇಲೆ ಬೇರೆ ಯಾರು ಇಲ್ಲಪ್ಪ, ಏಸಮ್ಮನೇ ನಿಜವಾದ ದೇವರಯ್ಯ, ಇದನ್ನ ಅರ್ಥ ಮಾಡ್ಕೋ ಅಂತೇಳಿ ನಾವು ಹೋಗಿ ಹೇಳಿವ ಅನ್ಕೋ, ಕೇಳ್ತಾರ? ಕೇಳೋದಿಲ್ಲ. ಅವಿಧೇಯತೆ ತೋರಿಸ್ತಾರೆ. ಎದಕ್ಕೆ ಅಂದ್ರೆ ಗರ್ವ. ಆ ಗರ್ವ ಅವ್ರನ್ನ ಏನ್ ಮಾಡಕತ್ತೈತೆ? ದೇವ್ರನ್ನ ಬೇಡ ಅನ್ನಕತ್ತೈತೆ, ಅವ್ರ ಕುಟುಂಬದಲ್ಲಿ ಸಮಾಧಾನ ಬೇಡ ಅನ್ನಕತ್ತೈತೆ, ಅವ್ರ ಕುಟುಂಬದಲ್ಲಿ ಪ್ರಾರ್ಥನೆ ಸ್ತುತಿನ ಬೇಡ ಅನ್ನಕತ್ತಾರ. ನಾವು ಎಷ್ಟು ಮಂದಿ ಹೋಗಿ ಹೇಳ್ತಾ ಇದೀವಿ ಹೇಳ್ರಿ? ಇದಲ್ಲ, ಇದು ನಿಜವಾದ ಜೀವಿತ ಅಲ್ಲ. ಕ್ರಿಸ್ತನಲ್ಲೇ ನಿಜವಾದ ಜೀವಿತ ಐತೆ. ಇಲ್ಲೇ ನಮಗೆ ಸಮಾಧಾನ, ಇಲ್ಲೇ ನಮಗೆ ನೆಮ್ಮದಿ, ಇಲ್ಲೇ ನಮಗೆ ಪರಲೋಕ ನಮಗೆ ಸಿಗೋದು, ಇನ್ನೆಲ್ಲಿ ನಮಗೆ ಸಿಗೋದಿಲ್ಲ, ಬೇರೆ ದಾರಿ ಇಲ್ಲ. ಏನಂತ ಹೇಳ? ನಾನೇ ಜೀವವು, ಸತ್ಯವು, ಮಾರ್ಗವು ನಾನೇ ಅಂತ ಹೇಳೋಣ. ಮಾರ್ಗ ಎಲ್ಲಿ ಸಿಗ್ತದೆ ನಮಗೆ? ಕ್ರಿಸ್ತನಲ್ಲೇ ಮಾರ್ಗ ಸಿಗ್ತೈತೆ. ನಾವು ಹೋಗಿ ಎಷ್ಟು ಹೋಗಿ ಹೇಳಿದ್ರು ಕೂಡ ಅವ್ರು ಏನು ಅವಿಧೇಯತೆ ಎದಕ್ಕೆ ತೋರಿಸ್ತಾರೆ ಅಂದ್ರೆ ಅವ್ರಲ್ಲಿ ಏನೈತೆ ಹೇಳು? ಗರ್ವ ಎದಕ್ಕೆ ಐತೆ ಹೇಳು? ನಾವೆದಕ್ಕೆ ಬರ್ಬೇಕು ಚರ್ಚಿಗೆ? ನಾನು ಯಾರು ಗೊತ್ತಾ? ನಾನು ದೊಡ್ಡ ಇದು ಚರ್ಚಿಗೆ ನಾನು ಬರೋದಿಲ್ಲ ನಾನು. ಆದ್ರೆ ಇವನಲ್ಲಿ ಏನೈತೆ? ಗರ್ವ ಐತೆ. ದೇವ್ರೇನಂತ ಹೇಳ? ಗರ್ವಿಷ್ಠ ನಾನು ಅಣಗಿಸ್ತೀನಿ, ದೀನರು ನಾನು ಮೇಲಕ್ಕೆತ್ತೀನಿ. ಆಮೇನ್, ಹಲ್ಲೆಲೂಯಾ. ನೀನ್ ಎಷ್ಟು ತಗ್ಗಿಸ್ಕೊಂತೀಯೋ ಅಷ್ಟು ದೇವ್ರ ಮೇಲೆ ಹತ್ತಾನ.